ನಾನು ಯಾವ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ನಂಗೆ ದೃಷ್ಟಿ ತೀರ್ತೀರಿ ಮಗ. ಅವ್ವ ಇದು ನಿನಗೆ ಸಾಮಾನ್ಯ, ಆದರೆ ನೀನು ಹೋರಾಡಿರೋ ರೀತಿ ಅಸಾಮಾನ್ಯ. ಅವ್ವ ಅಸಾಧ್ಯ ಆಗಿರೋದನ್ನ ನೀವು ಸಾಧ್ಯ ಮಾಡಿ ತೋರಿಸಿದ್ದೀರಾ. 100 ಕಿಲೋಮೀಟರ್ ನಡ್ಕೊಂಡು ಹೋಗಿ ಘಟಾನುಘಟಿಗಳನ್ನ ಎದುರಿಸಿ ಜಯ ಸಾಧಿಸೋದು ಅಂದ್ರೆ ಏನು ಸಾಮಾನ್ಯದ ಮಾತಾ ಪುಟ್ಟಮ್ಮಿ? ನೀವು ಶುರು ಹಚ್ಕೊಳ್ಳಿ ನೀವು. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಸಾಚಿ ಕಣ್ಣು, ಯಾರ ಕಣ್ಣು ನಮ್ಮವ್ವಂಗೆ ತಾಕ್ತೇ ಇರಲಿ. ಅವ್ವ 3 ಸಲ ಹೋಗಿ. ಅವ್ವ ಹಾದಿ ಕಣ್ಣು, ಬೀದಿ ಕಣ್ಣು, ಅಧಿಕಾರಿಗಳ ಕಣ್ಣು, ಯಾರ ಕಣ್ಣು ನಮ್ಮ ಅವನ ಮೇಲೆ ಬೀಳ್ದಲೇ ಇರಲಿ. ಅವ್ವ ಅವ್ವ ನಿನ್ನ ಮ್ಯಾಕೆ ಯಾರ್ಯಾರು ಕಣ್ಣು ಬಿದ್ದದೋ ಅವ್ರ ಕಣ್ಣೆಲ್ಲ ಈ ಕಡ್ಡಿ ಉರ್ದಂಗೆ ಉರ್ದೋಗ್ಲಿ. ಇದೆಲ್ಲ ಯಾಕೆ? ಅವ್ವ ನೀನು ಸುಮ್ಕೆ ಇರವ್ವ. ಅಯ್ಯೋ ದ್ಯಾವ್ರೆ, ನನ್ನ ಮಕ್ಕಳು ಏನೋ ನಾನು ದೊಡ್ಡ ಯುದ್ಧ ಗೆದ್ದು ಬಂದಿದ್ದೀನಿ ಅನ್ನೋಂಗೆ ಮಾಡ್ತಾವ್ರೆ. ದಿಟ್ಟವಾಗ್ಲೂ ನೀನು ಯುದ್ಧನ ಗೆದ್ದು ಬಂದಿದ್ಯಾ ಪುಟ್ಟ. ನಿನ್ನನ್ನು ತೊಗೊಳ್ಳ ನಾನು ಬಿಟ್ಟೋದ್ನಲ್ಲ, ನಾನು ಎಂಥ ಪಾಪಿ ಇರಬೇಕು. ಅವ್ವ ನಿನ್ನಿಂದ ಎಷ್ಟೋ ಜನರಿಗೆ ಸ್ಫೂರ್ತಿ ಸಿಕ್ಕಿದೆ ಗೊತ್ತಾ? ಹೌದವ್ವ, ಕೈ ಕಟ್ಟಿ ಕೂತಿದ್ದವರೆಲ್ಲ ನಿಮ್ಮ ಹೋರಾಟ ನೋಡಿ ಮೈ ಕೊಡವಿ ನಿಂತಿದಾರವ್ವ. ದ್ಯಾವಿಪುರದ ಪುಟ್ಟಕ್ಕ ಈಗ ಇಡೀ ದೇಶಕ್ಕೆ ಮಾದರಿ ಆಗೋ ಪುಟ್ಟಕ್ಕ ನನ್ನವ್ವ. ಅಯ್ಯೋಯ್ಯೋಯ್ಯೋಯ್ಯೋ ಸಾಕು ಸುಮ್ಕಿರವ್ವ. ಅದೆಷ್ಟು ದೃಷ್ಟಿ ತೆಗಿಯೋದು, ಅದೆಷ್ಟು ಹೊಗಳೋದು. ಅಯ್ಯೋ ನೀವು ಹಿಂಗೆ ಹೊಗಳಿ ಪುಟ್ಟಕ್ಕನ ಮಾಡಲ್ಲ, ದೃಷ್ಟಿ ಬೊಟ್ಟಕ್ಕನ ಮಾಡಿಬಿಡ್ತೀರ. ಸುಮ್ಕಿರಿ. ಪುಟ್ಟಮ್ಮೆ ಈಗ ಆಗಿರೋದ್ರಲ್ಲಿ ಏನೋ ಕಡಿಮೆ ಆಯ್ತೈತೆ ಅನಿಸ್ತಾ ಇದೆಯಲ್ಲ. ನೀನು ಮಾಡಿರೋ ಸಾಧನೆಗೆ ಇದು ಕಡಿಮೆನೆ, ಇನ್ನೂ ಏನೋ ಬೇಕಲ್ಲ. ಏನು ಹೇಳ್ತಿದ್ಯಯ್ಯ? ಒಂದು ನಿಮಿಷ ಬಂದೇ ರೀ. ಏನಪ್ಪಯ್ಯ ಇದು? ನಮ್ಮ ಪುಟ್ಟಮ್ಮಿಗಾಗಿರೋ ದೃಷ್ಟಿಗೆ ಇದು ನಮ್ಮ ಮನೆ ಕಟ್ಟಬೇಕು, ಆವಲೆ ಎಲ್ಲ ಪರಿಹಾರ ಆಗೋದು. ಕಟ್ಬಿಟ್ಟು ಬರ್ತೀನಿ ಪುಟ್ಟಕ್ಕ. ದೃಷ್ಟಿ ಹೋಯ್ತು ಅಂದ್ಕೊಂಡ್ರೆ ವಾಕರ್ಸ್ಕೊಂಡ್ಬಿಡ್ತಲ್ಲಪ್ಪ. ಗೊಪ್ಪಲಣ್ಣ ಸಂದಕ್ಕಿದೆಯೋ? ಕೂತ್ಕೊ ಪುಟ್ಟಕ್ಕ, ಕೂತ್ಕೊ. ಹೂವಾ ಗೊಟ್ಟಿಗೆ ತಿಕ್ಕೊಳವ ನೀನು. ನಿನ್ನ ನಾನು ಗೆಳತಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಯ್ತದೆ. ನಂಜವ್ವ ಅದು ಎಮ್ಮೆ ಅಲ್ಲ, ಹೆಮ್ಮೆ. ಓ ಕಳ್ತವಳು. ಸರಿ ಕಣವ, ತಿದ್ಕೊಂತೀನಿ. ನಾನು ಅದನ್ನೇ ಹೇಳ್ತಿದ್ದು. ಗೋಪಾಲಯ್ಯ, ನೀನು ಹೆಂಡ್ರಿಗಾಗಿರೋ ದೃಷ್ಟಿಗೆ ಈಟಾಗ್ಲ ಗೊಬ್ಬೆ ಕಟ್ಟದೆ. ದೊಡ್ಡದಾಗಿರೋ ಗಬ್ಬೆ ಕಟ್ಟಿ ಸುಡಬೇಕು. ನೀವು ಬಂದಮೇಲೆ ಅದನ್ನೇ ತಂದು ಮಾಡಬೇಕು. ನೋಡು ಪುಟ್ಟಕ್ಕ. ಸುಮ್ಕಿರ್ಬಾರ್ದನಯ್ಯ, ಸುಮ್ಕಿರು. ಬಾ ನಂಜವ್ವ, ಕೂತ್ಕ ಬಾ. ಏನೋ ಮಕ್ಕಳು ಮಾತಾಡ್ತಾರೆ ಅಂತ ನೀನು ಹಂಗೆ ಮಾತಾಡದೆ? ಹಂಗಲ್ಲ ಕಣ್ ಪುಟ್ಟಕ್ಕ, ನೀನು ಬೆಂಗಳೂರಿಗೆ ಹೋಗಿ ಬಂದ್ಮ್ಯಾಕೆ ನಿನ್ನ ಬ್ಯಾಂಕ್ ಸಾನೆ ಕಣ್ಣು ಬಿದ್ದದೆ. ನೀನು ಮಾಡಿರೋದೇನು ಕಡಿಮೆ ಸಾಧನೆ? ಅಯ್ಯೋ ಇದನ್ನೆಲ್ಲ ಒಂದು ಸಾಧನೆ ಅಂದರೆ ನಂಜಮ್ಮ. ಮಗಳ ಮ್ಯಾಗೆ ಕಾಳಜಿ ಇತ್ತು, ಮಾಡ್ಬೇಕಾಗಿ ಬಂತು ಆಟೆಯ. ನೀನೇ ಹೇಳು ಪುಟ್ಟಕ್ಕ, ನೀನಿಂದ ಕಲಿಯೋದು ಸಾನೆ ಅದೇನು. ಈಟ್ ದಿನ ಲಾಯರಿ ಚಂದ್ರು ಅವ್ರ ಅಮ್ಮ ಅಂತಿದ್ರು ನನ್ನ. ಈಗ ಪುಟ್ಟಕ್ಕನ ಗೆಳತಿ ನಂಜಮ್ಮ ಅಂತಾರೆ. ಅಷ್ಟೊಂದು ದೊಡ್ಡ ಕೀರ್ತಿ ತಂದಿದ್ಯಾ ನೀನು. ಸುಮ್ಕೆ ಇವನೋ ಹೇಳಿ ಒಳ್ಳೆಯವರು ಅಂತ ಅನ್ಸ್ಕೋಬೇಡಿ ನಂಜವ್ವ. ನೀನು ಆ ರಾಜವನ್ ಜೊತೆ ಸೇರಿಕೊಂಡು
ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ದು ಎಲ್ರಿಗೂ ಗೊತ್ತದೆ. ಅವ್ವ ಶಿವನೇ, ಇದೇನವ ಸಾನ ಹಿಂಗಂದಿಯ? ಇನ್ನೊಂದು ಜಮ ತನ್ನ ಗೆಳತಿ ಪುಟ್ಟಕ್ಕನಿಗೆ ಮೋಸ ಮಾಡಾಳ. ಮೋಸ ಮಾಡೋ ಉದ್ದೇಶ ಇಲ್ಲ ಅಂದ್ರೆ ಮತ್ತೆ ಯಾಕ ರಾಜಿ ಜೊತೆ ಓಡಾಡ್ತಿದ್ರಿ? ಅವಳು ಬಾಯಿ ಮಣ್ಣಕ್ಕ, ಅವಳು ನೋಡಕ್ಕೆ ತಿಂಗಳಾಯ್ತು ಅಂತೀನಿ. ಇಷ್ಟು ಒಂದೊಂಜವ ಹ್ಞೂ, ಅವಳು ಬಾಲ ಹಿಡ್ಕೊಂಡು ಓಡಾಡ್ತಿದ್ದು ನಾನೇ ನೋಡೀನಿ. ನೋಡು ಗೋಪಾಲಯ್ಯ, ಒಂದೇ ಊರ್ನಾಗಿವೆ, ಎದುರುಗಡೆ ಸಿಕ್ಕಿದಾಗ ಮಾತಾಡದೆ ಮೂಗು ಮುರಿಯೋಕಾಯ್ತದ? ನಾ ಎಲ್ಲೇ ಹೋದ್ರು ಆಟಕ್ಕೆ ಮಾತಾಡ್ತಾಳೆ. ಆಗ ನೀನು ನೋಡಿರ್ಬೇಕು ಆಟಯ್ಯ. ನೀವು ಮುಖ ಮುರಿರಿ ಅಂತ ನಾವು ಹೇಳ್ತಾ ಇಲ್ಲ, ಅವ್ವನ ವಿರುದ್ಧ ಪಿತೂರಿ ಮಾಡಬೇಡಿ ಅಂತ ಹೇಳ್ತಿದ್ವಿ. ನೆನ್ನೆ ಮೊನ್ನೆ ಕಂಡುಬಿಟ್ರ ಕೂಸೆ, ನನ್ನ ಬಗ್ಗೆ ಗೊತ್ತಿಲ್ಲದೆ ಏನೇನು ಮಾತಾಡಬೇಡ. ನೀನು ಹೇಳು ಪುಟ್ಟಕ್ಕ, ಎದುರು ಬರೋದು ಸಿಕ್ಕಿದ್ರೆ ನೀನು ಮಾತಾಡದೆ ಎದ್ಬಿಡ್ತೀಯಾ? ಇಲ್ಲ, ಮಾತಾಡ್ಬೇಕಾಯ್ತದೆ. ಮತ್ತೆ ನಾನು ಹಂಗೆಯ ಅವಳು ಮಾತಾಡ್ತೀನಿ ಅಂದ ಮಾತ್ರಕ್ಕೆ ಅವಳು ಮಾಡೋ ಮನೆ ಆಳು ಕೆಲಸಕ್ಕೆಲ್ಲ ನಾ ಕುಮ್ಮ ಕೊಡ್ತೀನಿ ಅನ್ಕೊಂಡಿದ್ಯಾ? ರಾಜಿ ಏನಿದ್ರು ಮನೆಯಿಂದ ಆಚೆಗೆ, ಆದರೆ ಪುಟ್ಟಕ್ಕ ನನ್ನ ಮನಸ್ಸಿನೊಳಗೆ. ಪುಟ್ಟಕ್ಕ, ಇವ್ರು ಹಿಂಗೆಲ್ಲ ಮಾತಾಡ್ತಾರೆ ಅಂತ ನೀವು ತಪ್ಪು ತಿಳ್ಕೊಬೇಡ. ಯಾವತ್ತಿದ್ರು ನಾನು ನಿನ್ಗೆ ಹೇಳ್ತೀನಿ, ಈ ನನ್ನ ಜವ ನಿನ್ನ ಪರನೇ. ನೀನು ಮಾಡಿರೋ ಸಾಧನೆಗೆ ನಿನ್ನ ಏಟೊಗಳಿದ್ರು ಕಡಿಮೆನೇ ಕಣವ. ಇದೆಲ್ಲ ಯಾಕೆ ನಂಜವ್ವ? ಇರು, ನೀನು ಮಾಡಿರೋ ಸಾಧನೆಗೆ ಇದೊಂದು ಸಣ್ಣ ಸನ್ಮಾನ ಅಟ್ಟೆಗೆ ಇಲ್ಲವಾ? ಪುಟಕ ಹೊಸಿ ನಗು, ನಗವ ಒಂದು ಪಟ ತಗೊಂತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ಇದನ್ನು ದೊಡ್ಡದು ಮಾಡಿ ನನ್ನ ಮನೆ ಎಣ್ಣೆ ತಗೊಂತೀನಿ. ಸರಿ ಕಣವ, ನಾನು ಬರಲೇ? ಬತ್ತೀನಿ ಕಣ್ರವ, ಬತ್ತೀನಿ ಕಪ್ಪಲೆ. ನಂಜವ ಬತ್ತೀನಿ. ಇದೇನವ ನೀನು? ಹಾವು ಅಲ್ಲಿ ಬಿಟ್ಟಿದ ತಕ್ಷಣ ವಿಸನೇ ಇಲ್ಲ ಅನ್ನೋದ್ರ ಹತ್ರ ಬಿಡ್ಕೊತಿದ್ಯಲ್ಲ? ನಂಜಮ್ಮಂದು ಮಾತು ಅಲ್ಟು ಆಟಯ್ಯ, ಆದರೆ ಇಸಾಕಾರೋಷ್ಟು ಹಾಗೆ ನಮ್ಮ ಮೇಲೆ ಏನಿಲ್ಲ. ನಾವು ಎಲ್ಲರ ಜೊತೆ ಒಳ್ಳೆ ಭಾವನೆಯಲ್ಲಿ ನಡ್ಕೊಂಡ್ರೇನೆ ಕಷ್ಟಗಳೆಲ್ಲ ಮಂಜುನಂಗೆ ಕರ್ಗೋಗೋದು. ಪುಟಮೆ, ನಿನ್ನ ಮನಸ್ಸು ಶಾಂತವಾಗಿದ್ದಾಗ ಸುಳ್ಳು ನೀರು ಹಾಲು ಅಂದ್ಬಿಡ್ತೀಯ. ಇವೆಲ್ಲ ನಿಂಗೆ ಅರ್ಥ ಆಗಿಲ್ಲ. ಈಗಷ್ಟೇ ದೃಷ್ಟಿ ಬಂದು ಹೋಗೋದೆ, ಇದನ್ನು ಕಟ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲಾಂದರೆ ಅಷ್ಟೇ ಕತೆ. ರಾಜಿ, ಏ ರಾಜಿ, ಎಲ್ಲೋ ಅದ್ಲಿಲ್ಲ ಹಾಳಾದವಳು. ಅಯ್ಯ ನೀನು ಲೇ, ಏ ರಾಜಿ, ಅಯ್ಯೋ ನೀನು ಬಾಯಿಗೆ ಮಣ್ಣ ಏನೇ ಮಾಡಕ್ ಹೊಂಟಿದ್ದೀಯ ನೀನು? ಎಲ್ಲಾರನ್ನೂ ನೆಗದ್ ಬೀಳಿಸ್ತೀನಿ ಅಂದ್ಬಿಟ್ಟು ನೀನೇ ನೆಗದ್ ಬಿಡಕ್ ಹೊಂಟಿದ್ಯಲ್ಲ. ನೆಗದ್ ಬಿಡಕ್ಕೆ ನೀನು ಅನ್ಕೊಂಡಿದ್ಯಾ? ದರಿದ್ರದವಳೆ, ಸಾಯ್ತಿರೋಳನ್ನ ಬದುಕ್ಸಿದ್ರೆ ನಾನು ಮುಂದೆನೆ ದಿಮಾಗ್ ತೋರಿಸ್ತೀಯಾ? ದಿಮಾಗ್ ತೋರಿಸ್ತಾ ಇರೋದು ನಾನಲ್ಲ ನಂಜಮ್ಮ. 2 ತಲೆ ನಾಗರಾವಂಗೆ ಅಲ್ಲೂ ಇಲ್ಲೂ 2 ಕಡೆನೂ ತಲಾಡ್ಸಿದ್ಯಲ್ಲ. ಅವ್ವ ತಾಯಿ, ಈಗ ನಾನು ಏನ್ ಮಾಡ್ದೆ ಅಂತ ಹಿಂಗೆ ಮಾತಾಡ್ತಿದ್ಯಾ ನೀನು? ಪುಟ್ಟಕ್ಕನ್ ಮನೆಗೆ ಹೋಗಿ ಮಸ್ಕ ಹುಡ್ಕೊಂಡ್ ಬರ್ತಾ ಇದೆಯಾ ತಾನೆ? ಏ ಮೂದೇವಿ, ನಾನು ಅಲ್ಲಿಗೆ ಮಸ್ಕ ಹೊಡಿಯಕ್ಕೆ ಹೋಗಿರ್ಲಿಲ್ಲ, ಅಲ್ಲಿ ಏನು ನಡೀತಾ ಐತೆ ಅಂತ ತಿಳ್ಕೊಳಕ್ ಹೋಗಿದ್ದೆ. ಇಷ್ಟಕ್ಕೂ ಈ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು? ಈ ರಾಜಿಗೆ 3 ಕಣ್ಣೈತೆ, ನನಗೆ ಎಲ್ಲಾ ವಿಷಯನೂ ಗೊತ್ತಾಯ್ತದೆ. ಆಹಾ, ನೀನೇನು ಮುಕ್ಕಣ್ಣನ ಮೊಮ್ಮಗಳು ನೋಡು, 3ನೇ ಕಣ್ಣು ಬೇರೆ ಐತೆ, ನಡೆದಿದ್ದೆಲ್ಲ ಗೊತ್ತಾಗ್ಬಿಡ್ತದೆ ನಿನಗೆ. ನೋಡ್ ನಂಜಮ್ಮ, ನೀನ್ ಪುಟ್ಟಕ್ಕನ್ ಮನೆಗೆ ಹೋಗಿದ್ಯೋ ಇಲ್ವೋ ಆಟ ಹೇಳು. ಹೋಗಿದ್ದೆ ಅಂತ ಹೇಳ್ನಿಲ್ವಾ? ನೋಡೇ, ಇಬ್ರಲ್ಲಿ ಒಬ್ರಾದ್ರೂ ಒಳ್ಳೆಯವರು ಅಂತ ತೋರಿಸ್ಕೊಂಡ್ರೇನೆ ನಮ್ಮ ಕೆಲಸ ನಡೆಯೋದು.
ನಮಗೆ ಆ ಬಂಗಾರ ಮನಸ್ಸೆ ಎಲ್ಲ ಕಿವಿ ಮುಟ್ಟೋದು. ಆಹಾ ನೀನ್ ಬರೀ ನಂಜಮ್ಮ ಅಲ್ಲ ಐನಾತಿ ನಂಜಮ್ಮ. ಅದು ಹಾಳಾಗಿ ಹೋಗ್ಲಿ ಕಣೆ. ಅಲ್ಲ ಕಣೆ, ಆ ಬಂಗಾರಮ್ಮ ಹೇಳೋದಕ್ಕೂ ನೀ ನೀರೊಳಗೆ ಮೊಹ ಇಟ್ಕೊಂಡಿರೋದಕ್ಕೂ ಏನೇ ಸಂಬಂಧ? ಆ ಬಂಗಾರಮ್ಮ ಯೋನ್ ಹೇಳಿದಾಳು ಗೊತ್ತಾ ನಿನಗೆ? 2 ದಿನ ಟೈಮ್ ಕೊಡ್ತೀನಿ. ಆಟ್ರಾಗೆ ನೀನೇ ಗಂಟು ಮುಟ್ಟೆ ಕಟ್ಕೊಂಡು ಈ ಊರ್ ಬಿಟ್ರೆ ಸರಿ. ಇಲ್ಲ ಅಂದ್ರೆ ಮನೆ ಸಮೇತ ಸೀಮೆಣ್ಣೆ ಸುರಿದು ನಿನ್ನೂ ಸುಟ್ಟು ಬಿಡ್ತೀನಿ. ಅಲ್ಲ ಕಡೆ ಮುದೇವಿ, ಆ ಬಂಗಾರಮ್ಮ ಹೇಳಿದ್ದಕ್ಕೂ ನೀ ನೀರ್ನಾಗ ಮಕ ಇಟ್ಕೊಂಡಿದ್ದಕ್ಕೂ ಏನೋ ಸಂಬಂಧ? ಏನ್ ಸಂಬಂಧ ಐತೆ ಅಂತ ಕೇಳ್ತಾ ಇದ್ಯಾ? ತೋರಿಸ್ತೀನಿರೋ. ಅಯ್ಯೋ 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 ಬಾಯ್ ಬಣಕ ನನ್ನ ನೀರೊಳದಿದ್ಯಾ? ಈಗ ಗೊತ್ತಾಯ್ತಾ? ನನಗೂ ಆ ವಿಷಯ ಕೇಳ್ದಾಗಿಂದ ಹಿಂಗೆ ಉಸಿರುಗಡ್ದಂಗೆ ಆಯ್ತಿರೋದು. ಉಸಿರು ನಿಂತೋದಂಗೆ ಆಗೋಯ್ತು. ಏ ಮುದೇವಿ, ನೀನು ಊರು ಬಿಟ್ಟು ಹೋಗ್ಬೇಕು ಅಂತ ನನ್ನ ಭೂಮಿ ಬಿಟ್ಟೆ ಕಳಿಸ್ಬೇಕು ಅನ್ಕೊಂಡಿದ್ದೀನಿ. ಯೋ ನಂಜಮ್ಮ, ಆ ಬಂಗಾರಮ್ಮ ಹೇಳ್ದಂಗೆ ನನ್ನ ಊರ್ ಬಿಟ್ಟು ಕಳಿಸ್ಬಿಟ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಅಲ್ಲಿ ಹೋಗಿ ಯಾಕೆ ಪ್ರಾಣ ಬಿಟ್ಟಿಯಾ? ಒಂದು ಕೆಲಸ ಮಾಡವ, ಇದ್ರೊಳಗೆ ಮಕ್ಕ ಇಟ್ಕೊಂಡು ಇಲ್ಲೇ ಪ್ರಾಣ ಬಿಟ್ಬಿಡು. ಹಾಳಾದವಳೆ. ನನ್ನ ಸಂಕಟ ನನಗೆ ಅಂದ್ರೆ ನಿಂದೊಂಥರ. ಶಿವನೇ, ಆ ಬಂಗಾರಮ್ಮನಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳಿ ನಾನು? ಅಯ್ಯೋ ಶಿವನೇ, ನಂಗೆ ಕಾಲು ನೋವಿಲ್ಲ ಕಣವಿ. ಹೇಳಿದ್ರು ಒತ್ತುತ್ತಾ ಇದೆಯಲ್ಲ, ತೆಗಿಯತ್ತ. ಕುಟುಂಬಿ ಒತ್ತು ಬಿಡು. ನೀನು ಹೂ ಅಂದ್ರು ನಾನೇ ಕಾಲು ಒತ್ತಾ ಇದ್ದೆ. ಅಲ್ಲ, ಬೆಂಗಳೂರಿಗೆ ಪಾದಯಾತ್ರೆ ಹೋಗಿ ಬಂದಿದ್ಯಾ? ಕಾಲು ನೋಯ್ದೇ ಇರ್ತದ? ಹಾಂ, ನನ್ನಂಗೆ ಈ ಹುಡುಗರು ನಡೆದಿಲ್ವೇ? ಅವ್ವ, ನಮಗೆ ವಯಸ್ಸಿದೆ. ವಾ, ಹಂಗಂದ್ರೇನು? ನಾನು ಮುದುಕಿ ಆಗಿವ್ನಿ ಅಂತನಾ? ಅವ್ವ, ನೀನು ಕ್ರಾಂತಿಕಾರಿ ಹೆಣ್ಣು, ನಿನಗೆ ವಯಸ್ಸೇ ಆಯ್ಕಿಲ್ಲ ಕಣವ. ಇವನು ಹಬ್ಬ ಕಮ್ಮಿ ಇದ್ದ, ಇವನು ಆಡ್ಕೊಳಕ್ ಶುರುವಾದ. ಇಲ್ಲ ಕಣವ, ಈ ಮಾತು ನಾನು ಹೇಳ್ತಾ ಇಲ್ಲ. ನೀನು ಹೋರಾಟ ಮಾಡಿ ಗೆದ್ದಿದ್ದ ರೀತಿ ನೋಡಿ ಜನನೇ ಹೇಳ್ತವ್ರೆ. ಈ ಕಮೆಂಟ್ಸ್ ಓದು. ಅವ್ವ, ಪುರುಷಿ ಹೇಳಿದ್ ನಿಜ. ನಿನ್ ವಿಡಿಯೋಗೆ ತುಂಬಾ ಲೈಕ್ಸ್ ಮತ್ತೆ ಕಮೆಂಟ್ಸ್ ಬರ್ತಾ ಇದೆ. ಎಲ್ರು ನಿನ್ನ ಹೊಗಳ್ತಿದಾರವ್ವ. ಈ ಸಂತೋಷದಾಗೆ ನಾನು ಭಾಗಿಯಾಗಬೇಕಾಗಿತ್ತು. ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಮಿಸ್ಟರ್ ಗೋಪಾಲ್, ನೀವ್ ಇಲ್ಲಿದ್ದಿದ್ದೆ ಒಳ್ಳೇದಾಯ್ತು. ಅಲ್ಲಿ ಬಂದು ಅವ್ವ ಸೀಮೆ ಎಣ್ಣೆ ಸುರ್ಕೊಳ್ಳೋದೇನಾದ್ರೂ ನೋಡಿದಿದ್ರೆ ನಿಮ್ ಹಾರ್ಟೇ ನಿಂತೋಗಿರೋದು. ಅದು ಸರಿನೇ ಕಣವ. ಆ ವಿಡಿಯೋ ನಂಗೆ ನೋಡಿದಾಗೇನೆ ನನ್ನ ಕೈಕಾಲೆಲ್ಲ ನಡ್ಕೊಂಬಂದ್ಬಿಟ್ಟಿತ್ತು. ಅಪ್ಪಯ್ಯ, ನೀನು ವಿಡಿಯೋ ನೋಡೇ ಹಿಂಗೆ ಹೇಳ್ತಿದ್ಯಾ? ನಾವಿನ್ನು ನೇರವಾಗೇ ನೋಡಿದ್ವಿ. ನಮ್ಗಿನ್ ಹೇಗಾಗಿರ್ಬೇಡ ಹೇಳೋ. ಅಯ್ಯಪ್ಪ, ಹೇಗೋ ಅವ್ವ ಪಟ್ಟಿದ ಕಷ್ಟಕ್ಕೆ ಒಳ್ಳೆ ಪ್ರತಿಫಲನೇ ಸಿಕ್ತು. ನಿಜ ಅಕ್ಕೋ, ಇಲ್ಲ ಅಂದಿದ್ರೆ ಈ ದೇಶದ ಮ್ಯಾಗ ನಂಬಿಕೆನೇ ಉಂಟಾಯ್ತಾಯ್ತು ನಂಗೆ. ಏ, ಹಂಗೆಲ್ಲ ಅನ್ಬಾರ್ದು ಕಣಪ್ಪ. ನಿಮ್ಮಂಥ ಯುವಕರೆಲ್ಲ ದೇಶದ ಮೇಲೆ ನಂಬಿಕೆ ಕಳ್ಕೊಂಬಿಟ್ರೆ ಹಿಂಗೆ ಅಂದಂಗೆ ಈ ಪ್ರತಿಫಲ ಸಿಕ್ಕಿರೋದು ನನ್ನ ಒಬ್ಳಿಂದನೇಯ? ಹಂಗಲ್ಲ. ಈ ಹೋರಾಟಕ್ಕೆ ಯಾರ್ಯಾರು ಬೆಂಬಲ ಕೊಟ್ರಲ್ಲ ಅವರೆಲ್ಲರಿಂದಲೂ ಈ ಪ್ರತಿಫಲ ಸಿಕ್ಕಿರೋದು. ನಿಜ ಪುಟ್ಟಮ್ಮೆ, ಒಗ್ಗಟ್ಟಿನಾಗೆ ಬಲ ಇದೆ ಅಂತಾರಲ್ಲ, ಇದೆ. ಹೌದಯ್ಯ, ನಾವೇನೋ ಎಲ್ಲ ಮನೆಯವರೇ ಕೈ ಜೋಡಿಸ್ದು, ಆದರೆ ನಮ್ಮ ಮನೆಗೆ ಸಂಬಂಧನೇ ಇಲ್ಲ ಪಾಪ. ಆ ಹುಡುಗ ಸಚಿನ್ನು ಅವನು ಕೈ ಜೋಡಿಸ್ದ, ಒಳ್ಳೇದು ಮಾಡ್ದ. ವಯಸ್ಸು ಚಿಕ್ಕದು, ಆದರೆ ಆಲೋಚನೆಗಳು ಮಾತ್ರ ಶಾನ ದೊಡ್ಡದು. ಈ ಗೆಲುವಿಗೆ ಆ ಹುಡುಗನೂ ಕಾರಣನೇಯ. ಆಮೇಲೆ ನಮ್ಮ ಕಾಳೆ ಅವನು ಯೋಟ್ ಬೆಂಬಲ ಕೊಟ್ಟವನೇ. ಇಂಥ ಸಮಯದಾಗೆ ನಾವು ಅವನು ಮರಿಬಾರ್ದು. ಎಲ್ಲ
ಎಲ್ಲರೂ ನಮ್ಮ ಸಮಸಮಕ್ಕೆ ಹೆಜ್ಜೆ ಹಾಕವ್ರೆ. ಪುಟಮೆ, ನಾವು ನಮ್ಮ ಹಳ್ಳಿಯಂದ್ರೂ ಮರೆಯಂಗಿಲ್ಲ. ಅವ್ರು ಇದ್ದಿದ್ದಕ್ಕೆ ತಾನೇ ಅವ್ರನ್ನೆಲ್ಲ ಹಿಡಿದು ಪೊಲೀಸರು ಕೊಟ್ಟಿದ್ದು. ಹೌದು ಕಣಯ್ಯ, ಸಿರಿ ನಮ್ಮ ಗಳಿಯ ಮಾತ್ರ ಅಲ್ಲ, ಮಗನಿಗಿಂತಲೂ ಹೆಚ್ಚೆ. ಓ ಬಾವರೇ ಬಂದ್ಬಿಟ್ರು. ಬಾರಪ್ಪ ಬಾ. ಬನ್ನಿ, ನೀವು 100 ವರ್ಷ ಆಯಸ್ಸು. ಅಯ್ಯೋ ಮಾವಯ್ಯ, ನನ್ನ ಆಯಸ್ಸೆಲ್ಲ ನಮ್ಮ ಅವ್ವಂಗೆ ಪುಟ್ಟವಂಗೆ ಇರಲಿ. ಬಿಡ್ತು ಅನ್ನಪ್ಪ, ನೀನು ಸಂದಾಗಿ ಬಾಳಿ ಬದುಕಿದ್ರೇನೆ ನಾವು ನೆಮ್ಮದಿಯಾಗಿ ಉಸಿರು ಬಿಡೋಕ್ಕಾಗದು. ಅವ್ವ, ಮಾರ್ಕೆಟ್ ತಗೋಗಿದ್ದೆ. ನೀವು ಬೆಂಗಳೂರು ಗಂಟ ನಡ್ಕೊಂಡೋಗಿ ಕಾಲು ನೋವು ಬಂದಿರ್ತಿದ್ದಲ್ವೇ, ಅದಕ್ಕೆ ನಿಮಗೆ ಅಂತ ತಲೆ ತೊಗೊಂಬಂದಿನಿ, ತಗೊಳ್ಳಿ. ಅಯ್ಯೋ, ಇದೆಲ್ಲ ಯಾಕೆ ತರಕ್ಕೆ ಹೋದಪ್ಪ? ನೀವೇನ್ ಬಾವ, ಅವ್ವನೇ ಮೂಲಿಕೆಯಲ್ಲಿ ಪಾಂಡಿತ್ಯ ಪಡ್ಕೊಂಡಿರ್ಬೇಕಾದ್ರೆ ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಅವ್ವ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಮಗ ತಂದ್ಕೊಟ್ಟಂಗೆ ಇರೋಕ್ಕಿಲ್ವಲ್ಲ ಸುಮ್ಮ. ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ. ಅಕ್ಕ, ನೀನ್ ಮತ್ತೆ ಶುರು ಹಚ್ಕೊಂಡ್ಯಾ? ಈ ಡವ್ವೆಲ್ಲ ಬೇಡ, ಆಚೆ ಬಾ. ನಮ್ ಬಾವ ಏನ್ ನಿನ್ನ ತಿನ್ಕೊಂಡ್ಬಿಡಲ್ಲ. ಅಲ್ಲ, ಸಾಹೇಬ್ರಿಗೆ ನನ್ನ ನೋಡಿದ್ರೆ ಆಗಲ್ವಲ್ಲ, ಸುಮ್ಮನೆ ಯಾಕೆ ಆಚೆ ಬಂದು ಅವ್ರ ಮೂಡ್ ಹಾಳು ಮಾಡೋದು ಅಂತ. ಅಯ್ಯೋ ನವ ಸ್ನೇಹ, ಇದೆಲ್ಲ ಹುಡುಗಾಟ. ಹೋಗು, ಹಳ್ಳಿ ಅಂದ್ರೆ ಗೊಸಿ ಮಜ್ಜಿಗೆ ತಕಬ ಹೋಗು. ಅವ್ವ ನಂಗೇನು ಬೇಡ. ನೀನು ಕೂತ್ಕ, ಸುಮ್ಕೆ ಕೊಡ್ತಾ. ಶ್ರೀ, ಫೋಟೋ ಚೈನು